ವಾಲ್ಮೀಕಿ ಸಮಾಜದ ವತಿಯಿಂದ ಚಿಂತನ ಮಂಥನ ಕಾರ್ಯಕ್ರಮ. ವಾಲ್ಮೀಕಿ ಸಮಾಜದ ವತಿಯಿಂದ ನಡೆಯುವ ಚಿಂತನ ಮಂಥನ ಕಾರ್ಯಕ್ರಮ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಂಸದ ವಿ.ಎಸ್. ಉಗ್ರಪ್ಪ ಮಾತನಾಡಿದರು. ಮೊದಲೇ ಇಲ್ಲಿರೋರು ಬಹುತೇಕರು ಟ್ರೈಬಲ್ಸ್, ಸಣ್ಣ ಪುಟ್ಟ ಲೋಪಗಳಾಗಿದ್ದರೂ ಸಹ ಅನ್ಯಥಾ ಭಾವಿಸ್ಬೇಡಿ. ಸರಿ, ಎರಡನೇದು, ನಾನಿಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಇರುವಂಥದ್ದು KPCCಯ ಉಪಾಧ್ಯಕ್ಷನಾಗಿ ಅಲ್ಲ, ಅಥವಾ ಮಾಜಿ ಸಂಸತ್ ಸದಸ್ಯನಾಗೂ ಅಲ್ಲ, ಅಥವಾ ಮಾಜಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗೂ ಅಲ್ಲ. ನಾನು ವಾಲ್ಮೀಕಿ ಸಮಾಜದ ಒಬ್ಬ ಮಗನಾಗಿ ಇವತ್ತು ಸಮಾಜದಲ್ಲಿ SCಗಳಿಗೆ, STಗಳಿಗೆ, OBCಗಳಿಗೆ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಸಹ ಧ್ವನಿ ಎತ್ತಕ್ಕಂಥದಕ್ಕೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಒಂದು ಅಭಿಯಾನವನ್ನು ರಾಜ್ಯದಲ್ಲಿ ಮಾಡ್ತಾ ಇದ್ದಾವೆ. ಕಳೆದ 2.5 ತಿಂಗಳಲ್ಲಿ ಸುಮಾರು 25 ಜಿಲ್ಲೆಗಳನ್ನು ಪ್ರವಾಸ ಮಾಡಿದ್ದೇನೆ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಹರಿಹರ, ಧಾರವಾಡ, ಬೆಳಗಾಂ, ಬಿಜಾಪುರ, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ, ಹೀಗೆ. ಸೊ ಆ ಅಭಿಯಾನದ ಒಂದು ಅಂಗವಾಗಿ ನಿಮ್ಮ ಜಿಲ್ಲೆಗೂ ಸಹ ಇವತ್ತು ಬಂದಿದ್ದೇವೆ. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಂವಿಧಾನದ ಆರ್ಟಿಕಲ್ 341 ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರಿಗೆ ಅನ್ಟಚಬಿಲಿಟಿ ಇದ್ದರೆ ಅವರು SC ಆಗ್ತಾರೆ. ಪ್ರಾರಂಭದಲ್ಲಿ ನಮ್ಮ ರಾಜ್ಯದಲ್ಲಿ SC ಕಮ್ಯುನಿಟೀಸ್ ಇದ್ದಿದ್ದು ಕೇವಲ 1915ನಲ್ಲಿ ಇದ್ದಂಥದ್ದು 7. ಈಗ ಅದು 101 ಜಾತಿಗಳು ಸೇರ್ಪಡೆಯಾಗಿದ್ದಾವೆ. ಹಾಗೆ 1950ನಲ್ಲಿ ST ಜಾತಿಗಳಿದ್ದಿದ್ದು ಕೇವಲ 6. ಈಗ ಅದು ಇವತ್ತು 51 ಜಾತಿಗಳಾಗಿದ್ದಾವೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಬೇರೆ ಕಾರಣಗಳಿಂದ 19th ಏಪ್ರಿಲ್ 1991 ಯಾವಾಗ ನಾವು ವಾಲ್ಮೀಕಿ ಸಮಾಜದ ಪರ್ಯಾಯ ಪದಗಳನ್ನು STಗೆ 19th ಏಪ್ರಿಲ್ 1991 ಸೇರಿಸಾದ ಮೇಲೆ ಯಾವ ಪಾಪ್ಯುಲೇಷನ್ STದು ಮೊದಲು ಇದ್ದಂಥದ್ದು 0.81 ST ಪಾಪ್ಯುಲೇಷನ್ in the year 1961. ಆದರೆ ಈಗ 7% ಆಗಿ ರಾಜ್ಯದಲ್ಲಿ 50 ಲಕ್ಷ ಜನ STಗಳಿದ್ದಾರೆ. ಹಾಗೆ SCಗಳು ಲೆಸ್ ದೆನ್ 15% ಇದ್ದಂಥವರು ಇವತ್ತು ಅವರು 17.1% ಆಗಿದ್ದಾರೆ. ಆ SC ಪಾಪ್ಯುಲೇಷನ್ ಇವತ್ತು ರಾಜ್ಯದಲ್ಲಿ ಸುಮಾರು 1,25,00,000 ಜನ. ಹಾಗೆ OBCಗಳು 2,25,00,000 ಜನ. ಒಟ್ಟು 4 ಕೋಟಿ SC, ST, OBCಗಳಿಗೆ ಇವತ್ತು ಆಗ್ತಾ ಇರತಕ್ಕಂಥ ಅನ್ಯಾಯದ ಹಿನ್ನೆಲೆಯಲ್ಲಿ ರಾಜ್ಯವ್ಯಾಪಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನೋಡಿ, ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, SCಗಳಿಗೆ, STಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು. ಹಾಗಾಗಿ ಪಾರ್ಲಿಮೆಂಟ್, ಅಸೆಂಬ್ಲಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಮುನ್ಸಿಪಾಲಿಟೀಸ್ ಈ ಎಲ್ಲದರಲ್ಲೂ ಸಹ SC, STಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು. ಹಾಗೆ SCP, TSP ಕಾನೂನು ಅಡಿನಲ್ಲೂ ಸಹ ನಮಗೆ ಹಣ ಅಲೋಕೇಟ್ ಮಾಡತಕ್ಕಂಥದ್ರಲ್ಲೂ ಸಹ ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟಿದ್ದಾರೆ.
ಆ ಹಿನ್ನೆಲೆಯಲ್ಲಿ 19th ಏಪ್ರಿಲ್ 1991 ಹಿಡಿದು ನಾವುಗಳೆಲ್ಲ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ 2022ರಲ್ಲಿ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಅದರ ಜೊತೆಗೆ ಹೈಕೋರ್ಟಿನ WP ನಂಬರ್ 16,852 16,852/2015 ನಮ್ಮ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಆಫ್ ಕರ್ನಾಟಕ The High Court of Karnataka in WP number 16,852/2015 directed the state government to consider the representations filed by the Nayaka Students Welfare Federation for increase of reservation to the scheduled caste and scheduled tribes. ಇದರ ಆಧಾರದ ಮೇಲೆ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ಸು ಮತ್ತು ಜನತಾದಳದ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾಗಮೋಹನ್ ದಾಸ್ ಅವರ ಕಮಿಷನನ್ನು ನೇಮಕ ಮಾಡಲಾಯಿತು. ನಾಗಮೋಹನ್ ದಾಸ್ ಕಮಿಷನ್ ವರದಿ ಕೊಟ್ಟಾದ ಮೇಲೆ ಸರ್ಕಾರ ಬದಲಾವಣೆ ಆಯಿತು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದರು, ಬಿಜೆಪಿಯವರು. ಅವರು ಮತ್ತೊಂದು ಕಮಿಷನನ್ನು ಎನ್ಕ್ವೈರಿ ಮಾಡಲಿಕ್ಕೆ ಆದಿಯವರ ಕಮಿಷನನ್ನು ಮಾಡಿದ್ರು. ಸೊ ಈ ಎರಡು ಕಮಿಷನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ದೆರ್ ಇಸ್ ಎ ಇನ್ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಫಾರ್ ST, SC ಆ್ಯಂಡ್ OBC. ಏನು ಇಂದಿರಾ ಸಾಹ್ನಿಸ್ ಕೇಸಲ್ಲಿ 1992ನಲ್ಲಿ ಸುಪ್ರೀಂ ಕೋರ್ಟ್ನವ್ರು ಏನು ಹೇಳಿದ್ದಾರೆ, ಜನರಲಿ ರಿಸರ್ವೇಷನ್ ಶೆಲ್ ನಾಟ್ ಎಕ್ಸೀಡ್ 50% ಅಂತ ಹೇಳ್ತಾರೆ. ಆದರೆ ಇನ್ನೇನು ಎಕ್ಸೆಪ್ಷನಲ್ ಕೇಸಸ್ ಎಲ್ಲಿ ಯಾವುದಾದ್ರೂ ವರ್ಗಕ್ಕೆ ಸರಿಯಾದಂಥ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಆನ್ ದ ಬೇಸಿಸ್ ಆಫ್ ಡಾಟಾ, ಎಂಪರಿಕಲ್ ಡಾಟಾ ಆ್ಯಂಡ್ ಬೈ ಅಸೈನಿಂಗ್ ಕೋಸೆಂಟ್ ರೀಸನ್ಸ್, ರಿಸರ್ವೇಷನ್ನ 50ರಿಂದ ಮೇಲಕ್ಕೆ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಪಕ್ಕದ ತಮಿಳುನಾಡಿನ ರಾಜ್ಯದಲ್ಲಿ ಮೀಸಲಾತಿಯನ್ನು 50ರ ಬದಲು 69% ಮಾಡಿದ್ದಾರೆ. 69% ಮೀಸಲಾತಿಯ ಆದೇಶ ಏನಿದೆ, ಕಾನೂನು ಏನಿದೆ, ಕಾಯ್ದೆ ಏನಿದೆ, ಅದನ್ನು ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಿದ್ದಾರೆ. ಬರೀ ಅದೊಂದೇ ಕಾನೂನಲ್ಲ, ಸುಮಾರು 350ಕ್ಕೂ ಹೆಚ್ಚು ಈ ರೀತಿ ಅನೇಕ ಜನಪರ ಕಾನೂನುಗಳನ್ನು 9th ಶೆಡ್ಯೂಲ್ಗೆ ಸೇರಿಸಿರ್ತಕ್ಕಂಥದ್ದು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಈ ಕಾನೂನನ್ನು ದ ಕರ್ನಾಟಕ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ರಿಸರ್ವೇಷನ್ ಆಫ್ ಸೀಟ್ಸ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ and of appointments or posts in the state services under the State Act 2022 ಇದನ್ನು ಮಾಡಾದ ಮೇಲೆ ನಾವು ಎಲ್ಲರೂ ಸಹ ಒತ್ತಾಯ ಮಾಡಿದ್ವಿ, ಇದು ಊರ್ಜಿತ ಆಗಬೇಕು ಅನ್ನೋ ಹಾಗಿದ್ರೆ ಈ ಕಾನೂನು ಸಂವಿಧಾನದ 9th ಶೆಡ್ಯೂಲ್ಗೆ ಈ ಕಾನೂನನ್ನು ಸೇರಿಸಬೇಕು ಅಂತೇಳಿ ನಾವುಗಳೆಲ್ಲ, ಮೋರ್ ಪರ್ಟಿಕ್ಯುಲರ್ಲಿ ನಾನು ಒತ್ತಾಯ ಮಾಡಿದಂಥ ಹಿನ್ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಆನ್ 23rd March 2023 ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ. ಏನಂತ ಬರೀತಾರೆ? ಟು ಇನ್ಕ್ಲೂಡ್ ಕರ್ನಾಟಕ ಆಕ್ಟ್ ನಂಬರ್ 1 of 2023, that is Karnataka SC/ST reservation of seats in educational institutions and appointments or posts in the services under the State Act 2022 for inclusion in 9th schedule of the Constitution of India. ಇದು ಪತ್ರ ಬರೆದಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ ವಂದಿತಾ ಶರ್ಮಾ. That is on 23rd March 2023.
ಇದಾದ ಮೇಲೆ ಕೇಂದ್ರ ಸರ್ಕಾರದ ಒಂದು ಪತ್ರ ಬರೀತದೆ, ದಟ್ ಈಸ್ ಆನ್ 11th May 2023. ಇದು ಹೋಮ್ ಡಿಪಾರ್ಟ್ಮೆಂಟ್ಗೆ ಬರೋದಿಲ್ಲ, ಇದನ್ನ ಟ್ರೈಬಲ್ ಡಿಪಾರ್ಟ್ಮೆಂಟ್ಗೆ ಅಥವಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಅಪ್ರೋಚ್ ಮಾಡಿ ಅಂತ ಬಿಟ್ರು. ಇದರ ಪರಿಣಾಮ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಈ ಸಾಮಾಜಿಕ ನ್ಯಾಯಕ್ಕೆ ವಿರೋಧಿಗಳು ಯಾರಿದ್ದಾರೆ, ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇಲ್ಲದೆ ಇರತಕ್ಕಂಥವ್ರು ಯಾರಿದ್ದಾರೆ, ಅವರು ಇವತ್ತು KIT ಮತ್ತು ಹೈಕೋರ್ಟಿನಲ್ಲಿ ಕೇಸುಗಳನ್ನು ದಾಖಲು ಮಾಡಿ ಈ ಕಾನೂನಿಗೆ ತಡೆಯಾಜ್ಞೆಯನ್ನು ತಂದಿದ್ದಾರೆ. In fact, last week, just 3-4 days back, there was a direction by the Honorable Supreme Court of India. ಈ ಇಶ್ಯೂವನ್ನು ನಮ್ಮ ಕರ್ನಾಟಕದ ಹೈಕೋರ್ಟಿನಲ್ಲಿ ಇತ್ಯರ್ಥ ಮಾಡಿಕೊಂಡು ಬನ್ನಿ ಅಂತೇಳಿ ನೀವುಗಳೇ ಪತ್ರಿಕೆಗಳಲ್ಲಿ ಅದನ್ನು ಬರೆದಿದ್ದೀರಿ. ಇಲ್ಲಿ ಏನಾಗಿದೆ, ರಾಜ್ಯ ಸರ್ಕಾರ ಹೈಕೋರ್ಟಿನಲ್ಲಿ ಕೊಟ್ಟಿರತಕ್ಕಂಥ ಸ್ಟೇಯನ್ನು ವೆಕೇಟ್ ಮಾಡಿಸಲಿಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಸಾಲದು. ಹಾಗೆ ಬಹಳ ಮಾತನಾಡುವಂಥ ಪ್ರಧಾನಮಂತ್ರಿಗಳು ಮೋದಿಯವರು ಚುನಾವಣೆಯ ಸಂದರ್ಭದಲ್ಲಿ ಬರ್ತಾರೆ ರಾಜ್ಯಕ್ಕೆ, ಗುಲ್ಬರ್ಗಾಗೆ ಹೋಗ್ತಾರೆ, ಅಲ್ಲಿರುವಂಥ ಕೋಳಿ ಸಮಾಜದವ್ರನ್ನ ಬೆಸ್ತರನ್ನ ST ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೋಗ್ತಾರೆ, ಕುರುಬರನ್ನ ST ಮಾಡ್ತೇವೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೋಗ್ತಾರೆ, ಗೊಲ್ಲರನ್ನ ST ಮಾಡ್ತೇವೆ ಅಂತ ಹೇಳ್ತಾರೆ. ನಾನು ಇಷ್ಟೇ ಹೇಳ್ತೇನೆ, ಮೀಸಲಾತಿ ಯಾರಪ್ಪನ ಸೊತ್ತಲ್ಲ. ಯಾರನ್ನ ಬೇಕಾದರೂ, ಯಾರು ಅರ್ಹತೆ ಇದ್ದಾರೋ ಅವರುಗಳನ್ನು SCನಾದರೂ ಆಗ್ಬೋದು, STನಾದರೂ ಆಗ್ಬೋದು, OBCನಾದರೂ ಆಗ್ಬೋದು, ಆಸ್ ಫರ್ ದ ಪ್ರಾವಿಷನ್ಸ್ ಆಫ್ ಆರ್ಟಿಕಲ್ 340, 341 ಆ್ಯಂಡ್ 342. ಆದರೆ ಈ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಂಥ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಸೊ ಮಾಡದೆ ಇವತ್ತೇನಾಗಿದೆ, ಯಾರನ್ನೇ ಸೇರಿಸಬೇಕಾದ್ರೂ ನಮ್ಮದು ಕ್ಲಿಯರ್ ಇದೆ, ವಿ ಆರ್ ವೆರಿ ವೆರಿ ಕ್ಲಿಯರ್. ಯಾರನ್ನೇ ಸೇರಿಸಬೇಕಾದ್ರೂ ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು. ಅವರನ್ನು ಇವತ್ತು OBCಯಿಂದ SCಗೆ ತಂದರೆ ಅಥವಾ STಗೆ ತಂದರೆ ಅಲ್ಲಿ ಬಿಟ್ಟು ಬರುವಂಥ ಪರ್ಸೆಂಟೇಜನ್ನು ಇಲ್ಲಿಗೆ ತರಬೇಕು. ಸೊ ಹಾಗಾಗಿ ನಾವು ಯಾರ ವಿರೋಧ, ಇನ್ಫ್ಯಾಕ್ಟ್ ನಾನೇ ಅನೇಕ ಸಾರಿ ಅಡ್ವೊಕೇಟ್ ಮಾಡಿದ್ದೆ, ಅನೇಕ ಸಾರಿ ಸವಿತಾ ಸಮಾಜದವರು ನಿಜವಾದಂಥ ಅನ್ಟಚಬಿಲಿಟಿ ಅವರಿಗಿದೆ, ಧೋಬಿ ಸಮಾಜದವರು ನಿಜವಾದಂಥ ಅನ್ಟಚಬಿಲಿಟಿ ಇದೆ. ಕಾಡುಗೊಲ್ಲ, ಕರಡಿಗೊಲ್ಲ ಅನ್ನೋಂಥವ್ರಿಗೆ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಅರೆ ಆಲ್ರೆಡಿ 78 ವರ್ಷಗಳ ಸ್ವಾತಂತ್ರ್ಯ ಭಾರತದಲ್ಲೂ ಅರ್ಜಿ ಹಿಡ್ಕೊಂಡು ನಮ್ಮನ್ನು ST ಮಾಡಿ ನೋಡಿ, ಇವತ್ತು ಒಂದು ಕಾಲ ಆಯಿತು 18% ಅಂತ ಹೇಳಿ ಮುಗಿಸುವಂಥದ್ದು. ಈಗ ಆಸ್ ಆನ್ ಟುಡೇ ಪೊಲಿಟಿಕಲಿ ಏನಾಗಿದೆ, SC ಲೇಡಿ ಲೋಕಲ್ ಅಥಾರಿಟೀಸಲ್ಲಿ, ST ಲೇಡಿ, A ಲೇಡಿ, B ಲೇಡಿ, ಜನರಲ್ ಲೇಡಿ, 10 categories of reservation is there. ಸೊ ಹಾಗಾಗಿ ಇವತ್ತೇನಾಗಿದೆ, ಈ ರಿಸರ್ವೇಷನ್ಗೆ ಆಶ್ವಾಸನೆಗಳು ಕೊಡ್ತೀರಿ ಮಿಸ್ಟರ್ ಮೋದಿ, ಮತ್ತೆ ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ಶೆಟ್ಟರ್, ಜೋಶಿ, ವಿ ಸೋಮಣ್ಣ, ಕಾರಜೋಳ್, ನೀವುಗಳೇನಪ್ಪ ಈ ಕಾನೂನನ್ನು ಮಾಡದಂಥವ್ರು? ಏನೋ 2022ರ ಕಾನೂನನ್ನು ನಿಮ್ಮದೇ ಸರ್ಕಾರ ಇದೆ, ನೀವೇ ಪತ್ರ ಬರೆದಿದ್ದೀರಿ 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ. ಸೇರಿಸದೇ ಇರೋದ್ರಿಂದ ಇವತ್ತು ಸ್ಟೇ ಆಗಿರೋದ್ರಿಂದ ಏನು ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಈಗ 56,000 ಉದ್ಯೋಗಗಳನ್ನು ರಿಕ್ರೂಟ್ ಮಾಡಿದರೆ 7% ಅಂದರೆ 3,750-800 ಉದ್ಯೋಗ ಸಿಗುತ್ತೆ STಗಳಿಗೆ. ಹಾಗೆ SCಗಳಿಗೆ ಸುಮಾರು 8,000 ಚಿಲ್ಲರೆ ಸಿಗುತ್ತೆ. ಆದರೆ 3% ಅಂದರೆ 1,600 ಸಿಗುತ್ತೆ STಗಳಿಗೆ. ಹಾಗೆ 15% ಅಂದರೆ, ಯಾಕಂದರೆ 17ರಿಂದ 15ಕ್ಕೆ ಬಂದಿದೆ SCಗೆ, STದು 7ರಿಂದ 3ಕ್ಕೆ ಬಂದಿದೆ.
ಈಗ OBC 32 ಮಾತ್ರ ಕೊಟ್ಟಿರುವಂಥದ್ದು. ಇನ್ಫ್ಯಾಕ್ಟ್ ವೆರಿ ರೀಸೆಂಟ್ಲಿ MR ನಾಯಕರವರ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟಲ್ಲಿ OBCಗಳಿಗೆ 42% ಮಾಡಬೇಕು ಅಂತೇಳಿ ರೆಕಮೆಂಡ್ ಮಾಡಿದ್ದ. ಅವರ ರೆಕಮೆಂಡೇಶನ್ ಇನ್ಫ್ಯಾಕ್ಟ್ ಪಕ್ಕದ ರಾಜ್ಯದಲ್ಲಿ 69% ಇದೆ. 56ರ ಬದಲು 66% ಮಾಡುವಂಥದಕ್ಕೆ ರೆಕಮೆಂಡೇಶನ್ ಇದೆ. ಸಾಮಾಜಿಕ ನ್ಯಾಯವನ್ನು ಕೊಡಿಸೋದರಲ್ಲಿ ಒಂದು ಕಡೆ ಕೇಂದ್ರ ಸರ್ಕಾರ ವಿಫಲ ಆಗಿದೆ. ಯಾಕಂದರೆ ಬಾಲ್ ಈಸ್ ಇನ್ ದೇರ್ ಕೋರ್ಟ್. ರಾಜ್ಯ ಸರ್ಕಾರ ನಮ್ಮೆಲ್ಲರ ಒತ್ತಾಯದ ಹಿನ್ನೆಲೆಯಲ್ಲಿ ಇಲ್ಲೇ ಬೆಳಗಾಂ ಸೆಷನ್ನಲ್ಲಿ ಡಿಸೆಂಬರ್ನಲ್ಲಿ ರೆಸಲ್ಯೂಷನ್ ಮಾಡ್ತಾರೆ 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ನಮ್ಮ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡಬೇಡಿ. ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ, ಈ ಮೀಸಲಾತಿ ಅಂಬೇಡ್ಕರ್ ಅವರು ಕೊಟ್ಟಿರುವಂಥದ್ದು ಭಿಕ್ಷೆ ಅಲ್ಲ, ಇದು ಹಕ್ಕು. ನಾವು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಆಗಿದ್ರೆ ಈ 56% ಮೀಸಲಾತಿ ಊರ್ಜಿತ ಆಗುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರವನ್ನು ಕ್ರಮ ಜರುಗಿಸಬೇಕು, ರಾಜ್ಯ ಸರ್ಕಾರವನ್ನು ಕ್ರಮ ಜರುಗಿಸಬೇಕು. ರಾಜ್ಯ ಸರ್ಕಾರ ಕೂಡಲೇ, ನಾನು ಈಗಾಗಲೇ ಹೊಸ ಮುಖ್ಯಮಂತ್ರಿಗಳ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ, ಮೊದಲು ಸಿದ್ದರಾಮಯ್ಯನವರಿಗೆ ಡೆಲಿಗೇಷನ್ ತೊಗೊಂಡೋಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಇವರಿಗೆ ಪತ್ರ ಬರೆದಿದ್ದೇನೆ. ಕಾನ್ಫಿಡೆನ್ಸ್ ಇದೆ ನನಗೆ ಅವ್ರ ಮೇಲೆ, ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇರೋದು, ಶೀಘ್ರವಾಗಿ ಇದನ್ನು ಬಗ್ಗೆ ಗಮನ ಹರಿಸ್ತಾರೆ ಅನ್ನುವಂಥದ್ದನ್ನು ನಂಬಿಕೆ ಇಟ್ಕೊಂಡಿದ್ದೇನೆ. ಆದರೆ ನಾನು ಇಷ್ಟೇ ಹೇಳ್ತೇನೆ, ಇವತ್ತು ರಾಜ್ಯದಲ್ಲಿರುವಂಥವ್ರು ಎಲ್ಲರೂ ಸಹ 75 ಜನ MLCಗಳಿದ್ದೀರಿ, 224 ಜನ MLAಗಳಿದ್ದೀರಿ, 28 ಜನ ಲೋಕಸಭಾ ಸದಸ್ಯರಿದ್ದೀರಿ, ರಾಜ್ಯಸಭಾ ಸದಸ್ಯರು. ಏನಾಗಿದೆಯಪ್ಪ ನಿಮಗೆ? ನಮ್ಮನ್ನು ಓಟ್ ಹಾಕಿಸ್ಕೊಂಡಿದ್ದೀರಿ, ನಮ್ಮಿಂದ ನೀವು MLAಗಳು MLCಗಳು MP ಗಳಾಗಿದ್ದೀರಿ. ವಾಲ್ಮೀಕಿ ನಿಗಮದಲ್ಲಿ ಹಣ ತಿಂದರೂ ಬಾಯಿ ಬಿಡಲ್ಲ, ನಮ್ಮ ಪರ್ಸೆಂಟೇಜು ಕಡಿಮೆ ಆದರೂ ಬಾಯಿ ಬಿಡಲ್ಲ. ಅದರಲ್ಲೂ ಮೋರ್ ಪರ್ಟಿಕ್ಯುಲರ್ಲಿ ಯಾರು ಈ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಗಳಿಂದ ಆಯ್ಕೆ ಆಗಿದ್ದಾರಲ್ಲ, ಏನಾಗಿದೆ ನಿಮಗೆ? ನಾನು ಇಷ್ಟೇ ಹೇಳ್ತೇನೆ, ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ನಮ್ಮ ಬದುಕಿನ ಮೇಲೆ ಏನಾದರೂ ಗೋರಿ ಕಟ್ತೀವಿ ಅಂತ ಏನಾದರೂ ತಿಳ್ಕೊಂಡಿದ್ರೆ ನೀವು ರಾಜಕೀಯವಾಗಿ ಆ ಸ್ಥಿತಿಗೆ ಹೋಗ್ತೀರಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಅದು ಯಾವುದೇ ಪಾರ್ಟಿ ಇರಲಿ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಒಂದು ಹೈಕೋರ್ಟ್ನಲ್ಲಿ ಮೊನ್ನೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ನ ಆಧಾರದ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿ ಕೊಟ್ಟಿರತಕ್ಕಂಥ ಈ ಸ್ಟೇ ಏನಿದೆ 2022 ಆ್ಯಕ್ಟ್ ಮೇಲೆ, ಆ ಸ್ಟೇಯನ್ನು ವೆಕೇಟ್ ಮಾಡುವಂಥದಕ್ಕೆ ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕು. ಮತ್ತು ಆಲ್ ಪಾರ್ಟಿ ಡೆಲಿಗೇಷನನ್ನು ತೆಗೆದುಕೊಂಡು ಹೋಗಿ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ತಂದು, ಹೇಗೆ ತಮಿಳುನಾಡಿನ ಕಾನೂನನ್ನು 69% ಮೀಸಲಾತಿಯ ಕಾನೂನನ್ನು 9 ಶೆಡ್ಯೂಲ್ಗೆ ಸೇರಿಸಿದ್ದಾರೋ, ಹಾಗೆ ನಮ್ಮ ರಾಜ್ಯದ ಕಾನೂನು 56% ಮೀಸಲಾತಿಯ ಕಾನೂನನ್ನು 9 ಶೆಡ್ಯೂಲ್ಗೆ ಸೇರಿಸಬೇಕು. ಮೋದಿಯವರು ಮಾತಾಡಿದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಇದೇನೇನಪ್ಪ? ದಯಮಾಡಿ ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋಕ್ಕೆ ಹೋಗ್ಬಿಡಿ ಮಿಸ್ಟರ್ ಮೋದಿ. ಕೂಡಲೇ ಇದನ್ನು 9 ಶೆಡ್ಯೂಲ್ಗೆ ಸೇರಿಸಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಹಾಗೆ ರಾಜ್ಯದ MLAಗಳು MLCಗಳು MP ಗಳು ಸಹ ಈ ವಿಚಾರವಾಗಿ, ನಮ್ಮ ಸಮಸ್ಯೆಗಳ ವಿಚಾರವಾಗಿ ಬಾಯಿ ಬಿಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ. ಇದೂ ಸಹ ಇಟ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ SC ST OBC. ಇದು ಈ ಭಾಗದಲ್ಲಿ ಒಂದು ಸಣ್ಣ ಸಮಾಜ, ಬೋವಿ ಸಮಾಜ, BHOVI ಬೋವಿ ಸಮಾಜ. 1950ನಲ್ಲಿ ಯಾವಾಗ ಆದಾಗ SC ರಿಸರ್ವೇಷನ್ ಆರ್ಡರ್ ಇದ್ದಂಥ, SC ರಿಸರ್ವೇಷನ್ ಆರ್ಡರಲ್ಲಿ ಇದ್ದಂಥ 7 ಜಾತಿಗಳಲ್ಲಿ BHOVI ಬೋವಿ. ಆದರೆ ನಂತರ ಏನಾಯಿತು, ನಾನು ಇನ್ಫ್ಯಾಕ್ಟ್ ನಂದೇ ರಿಪೋರ್ಟ್ ಇದೆ, 1944ರಲ್ಲಿ ದಾವಣಗೆರೆಯಲ್ಲಿ ಕಲ್ಲೊಡ್ರು, ಮಣ್ಣೊಡ್ರು, ಇನ್ನಿತರ ಒಡ್ರುಗಳು ಸೇರಿ ಒಂದು ಕಾನ್ಫರೆನ್ಸ್ ಮಾಡ್ತಾರೆ.
12 ರೆಸೊಲ್ಯೂಷನ್ ಮಾಡ್ತಾರೆ. 11ನೇ ರೆಸೊಲ್ಯೂಷನಲ್ಲಿ ನಮ್ಮನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಇನ್ನು ಮುಂದೆ ನಮ್ಮನ್ನು ಬೋಯಿ, BOYEE ಬೋಯಿ ಅಂತ ಕರಿಬೇಕು ಅಂತೇಳಿ ಅದನ್ನು ಮೈಸೂರು ಮಹಾರಾಜರಿಗೆ ಕೊಟ್ಟಾಗ 1946ರಲ್ಲಿ ಮೈಸೂರು ಮಹಾರಾಜರು ಅದು ಗೆಜೆಟಿಯರ್ ಮಾಡ್ತಾರೆ. ಆ ಬೋಯಿ ಹೋಗಿ ಇತ್ತೀಚೆಗೆ ಬೋವಿ, ಅವರು ಸಹ ಬೋವಿ ಅಂತ, ಈಗ ಉಗ್ರ ನರಸಿಂಹಪ್ಪ ಅಂತ ನನ್ನ ಹೆಸರು ಉಗ್ರ ನರಸಿಂಹಸ್ವಾಮಿ ಅಂತ ಇಟ್ಟಿದ್ದು, ಮೇಷ್ರು ಉಗ್ರಪ್ಪ ಅಂತ ಬರೆದ್ರು. ಬೆಂದಕಾಳೂರು ಇದನ್ನು ಬೆಂಗಳೂರು ಅಂತ ಆಯಿತು. ಸೊ ಈಗ ನನ್ನ ರಿಪೋರ್ಟಲ್ಲಿ ಹೇಳಿದ್ದೇನೆ, ಬೋವಿಗಳಿಗೂ ಕೊಡ್ರಪ್ಪ. ಬೋಯಿ ಹೋಗಿ ಇವತ್ತು ಬೋವಿ ಆಗಿರುವಂಥ ಅವ್ರಿಗೂ ಕೊಡಿ, ಯಾಕೆ ಅವ್ರಿಗೆ ಅನ್ಯಾಯ ಮಾಡ್ತೀರಿ? ಸೊ ಇದರಿಂದ ಏನಾಗಿದೆ, ಎಲ್ಲೋ ಒಂದು ಕಡೆ ಈ ವರ್ಗಗಳನ್ನು ವ್ಯವಸ್ಥಿತವಾಗಿ ಒಡೆದಾಳ್ತಕ್ಕಂಥ, ವ್ಯವಸ್ಥಿತವಾಗಿ ಇವರನ್ನು ಮುಗಿಸ್ತಕ್ಕಂಥ ಸಂಚುಗಳು ಅಲ್ಲಲ್ಲೇ ಕೆಲವರು ಮಾಡ್ತಾ ಇದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಆ ಬೋವಿ ಸಮಾಜದವ್ರಿಗೂ ಸಹ ಒಡ್ರಿಗೂ ಕೊಡಿ, ಇವ್ರಿಗೂ ಕೊಡಿ. ನಾನು ಅವರ ಕೊಡಬೇಡಿ ಅಂತ ಹೇಳೋದಿಲ್ಲ, ಯಾಕಂದರೆ ಸಂವಿಧಾನದಲ್ಲಿ ಅವ್ರಿಗೂ ಸಹ ಕೊಟ್ಟಿರ್ತಕ್ಕಂಥದ್ದಿದೆ. ಸೊ ಈ ಭಾಗದ ಅನೇಕರು, ನಂದೇ ರಿಪೋರ್ಟ್ ಮೇಲೆ ಅನೇಕ ಜನ, ಪಾಪ ಇರೋವಂಥ 2 ಲಕ್ಷ ಜನ ಸ್ಕೂಲ್ ಟೀಚರ್ಸು, ಸಣ್ಣ ಸಣ್ಣ ಕೆಲಸದಲ್ಲಿರುವಂಥವ್ರು, ಅವರಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಸಾಮಾಜಿಕ ನ್ಯಾಯ ಅಂದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳು ಯಾರಿದ್ದಾರೆ ಆ ವ್ಯಕ್ತಿಗಳ ಸಮಸ್ಯೆನೂ ಪರಿಹಾರ ಮಾಡಿಕೊಡ್ತಕ್ಕಂಥದ್ದು ಆಗಬೇಕು. ಇದೊಂದು ಕಡೆ ಆದರೆ ಈ ಭಾಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಗುಲ್ಬರ್ಗ, ಯಾದಗಿರಿ, ಬಿಜಾಪುರ, ಬಾಗಲಕೋಟೆ, ಬೆಳಗಾಂ, ರಾಯಚೂರು, ಕೊಪ್ಪಳ, ಇದರಲ್ಲೂ ಸಹ ಅನೇಕರು ಇವತ್ತು ಸುಳ್ಳು ಸರ್ಟಿಫಿಕೇಟ್ಸನ್ನು ತೆಗೆದುಕೊಳ್ತಾ ಇದ್ದಾರೆ, ನಕಲಿ ಜಾತಿ ಸರ್ಟಿಫಿಕೇಟ್ಸ್. ಕೆಲವರು ST ಆಗಿ ತೆಗೆದುಕೊಳ್ತಾ ಇದ್ದಾರೆ, ಕೆಲವರು SC ಆಗಿ ತೆಗೆದುಕೊಳ್ತಾ ಇದ್ದಾರೆ. ಸುಮಾರು 3.5 ಲಕ್ಷಕ್ಕೂ ಹೆಚ್ಚು ಸುಳ್ಳು ಸರ್ಟಿಫಿಕೇಟ್, ನಕಲಿ ಸರ್ಟಿಫಿಕೇಟ್ಸನ್ನು, ಅದರಲ್ಲೂ ವಿಶೇಷವಾಗಿ ತಳವಾರ ಸಮಾಜದ ಹೆಸರಿನಲ್ಲಿ, ತಳವಾರ ಬೇರೆ ಬೇರೆ ವಾಲ್ಮೀಕಿ ಸಮಾಜದವರು ತಳವಾರಿದ್ದಾರೆ, ಉಪ್ಪಾರ್ ಸಮಾಜದವರು ತಳವಾರಿದ್ದಾರೆ, ಮುಸಲ್ಮಾನ್ ಸಮಾಜದವರು ತಳವಾರಿದ್ದಾರೆ, ಬೆಸ್ತ ಸಮಾಜದವರು ತಳವಾರಿದ್ದಾರೆ. ಆದರೆ 1985ರಲ್ಲಿ, ಯಾಕಂದರೆ ನಾನು ಅದನ್ನು ಪ್ರೋಸೆಸ್ಸಲ್ಲಿ ಇದ್ದಂಥವ್ರು, ನಾನು ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಎಮರ್ಜೆನ್ಸಿನಲ್ಲಿ ಒಟ್ಟಿಗೆ ಜೈಲಲ್ಲಿದ್ದಂಥವ್ರು, ಅದನ್ನು ರೆಕಮೆಂಡ್ ಮಾಡಿಸ್ಬೇಕಾದ್ರೆ ಸ್ಪಷ್ಟವಾಗಿ ಬರೆದಿದ್ದೇವೆ, ಯಾರು ವಾಲ್ಮೀಕಿ ಸಮಾಜದ ತಳವಾರಿದ್ದಾರೆ ಅವರಿಗೆ ಮಾತ್ರ ST ಅಂತೇಳಿ. ವಿ ಆರ್ ನಾಟ್ ಅಗೇನೆಸ್ಟ್ ಬೆಸ್ತರಾಗಲಿ ಮತ್ತೊಬ್ಬರಾಗಲಿ, ಅವರು ಕಾನೂನಾತ್ಮಕವಾಗಿ ಸೇರಿಕೊಂಡ್ರೆ ನಾವು ವೆಲ್ಕಮ್ ಮಾಡ್ತೇವೆ, ನಮ್ಮೊಟ್ಟಿಗೆ ಅವರನ್ನು ಕುಂಡ್ರಿಸ್ಕೊಂಡು ಊಟ ಮಾಡ್ತೇವೆ. ಯಾರು ಬೇಕಾದರೂ, ಯಾರಿಗೆ ಅರ್ಹತೆ ಇದೆ ಅವರು SC ಆಗ್ಬೋದು, ST ಆಗ್ಬೋದು, OBC ಆಗಬಾರ್ದು, ವಿ ಹ್ಯಾವ್ ನೋ ಅಬ್ಜೆಕ್ಷನ್ ಅಟ್ ಆಲ್. ಆದರೆ ಸುಳ್ಳು ಸರ್ಟಿಫಿಕೇಟ್ ತೆಗೆದುಕೊಂಡು ನಮಗೂ ಅನ್ನ ಇಲ್ಲದೆ ಅವ್ರಿಗೂ ಅನ್ನ ಇಲ್ಲದೆ ಕಿತ್ತಾಟ ಆಗುವಂಥದ್ದು ಆಗಬಾರ್ದು. ಇದನ್ನು ತಡೆಯುವಂಥ ಕೆಲಸವನ್ನು ಸಹ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಆಗ್ರಹಿಸ್ತೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬಂದಾಗ ಇನ್ನು ನನಗೆ 18 ವರ್ಷ ಆಗಲಿಲ್ಲ, 17 ತಿಂಗಳು 20 ದಿವಸಗಳ ಕಾಲ ಬೆಂಗಳೂರು ಕಾರಾಗೃಹದಲ್ಲಿ ಮೀಸಾಬಂದಿ ಆಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ, ಮಧು ದಂಡವತೆ, ಶ್ಯಾಮನಂದನ ಮಿಶ್ರಾ, ದೇವೇಗೌಡ, ರಾಮಕೃಷ್ಣ ಹೆಗಡೆ, PGR ಸಿಂಧೆ, ಈ ಥರದವರು ನನ್ನ ಜೈಲ್ ಮೇಟ್ಸ್. ನಾನು ಸುರೇಶ್ ಕುಮಾರ್ ಅತಿ ಯಂಗೆಸ್ಟ್ ಅಮಾಂಗ್ ದ ಮೀಸಾ ಡೆಟಿನ್ಯೂಸ್. ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈಗ ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ, ಸರ್ಕಾರಕ್ಕೆ ಗಡುವುಗಳನ್ನು ಕೊಡ್ತಾ ಬಂದಿದ್ದೇವೆ. ಈಗ ಇಡೀ ರಾಜ್ಯದಲ್ಲಿ ಒಂದು ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ, ಅದರ ಜೊತೆಗೆ ಸರ್ಕಾರದ, ಈಗ ನಾವು DC ಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೀತಾ ಇದ್ದೇವೆ. ಎಲ್ಲ ಜಿಲ್ಲೆಗಳಲ್ಲಿ DC ಗಳ ಮುಖಾಂತರ ಅವರು ಕೊಡ್ತಾ ಇದ್ದಾರೆ. ಸೊ ಅವರು ಏನಾದರೂ ಸಹ ನಮ್ಮ ಬೇಡಿಕೆಗಳಿಗೆ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಬರುವ ದಿನಮಾನಗಳಲ್ಲಿ ನಮ್ಮ ಹೋರಾಟ, ಧರಣಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನುವಂಥದ್ದು ಇದೆ. ಒಂದು ದೊಡ್ಡ ಮಟ್ಟದಲ್ಲಿ ಪತ್ರ ವ್ಯವಹಾರಗಳನ್ನು, ಆಂದೋಲನವನ್ನು ಮಾಡುವಂಥದ್ದು ಸಹ ಇದೆ.
ಇನ್ನು ಕೆಲವರು ಸಜೆಷನ್ಸ್ ಬಂದಿದೆ, ಬೀದರಿಂದನೋ ಅಥವಾ ರಾಯಚೂರಿಂದನೋ ಬೆಂಗಳೂರು ಚಲೋ ರಥಯಾತ್ರೆ ಮಾಡಬೇಕು ಅಥವಾ ಟೂ ವೀಲರ್ ಯಾತ್ರೆ ಮಾಡಬೇಕು ಅನ್ನೋಂಥದ್ದು ಇದೆ. ಸೊ ಹಾಗಾಗಿ ಈ ಕಾಲಘಟ್ಟದಲ್ಲಿ ನಾನು ಯಾವುದು ಅನ್ನೋದನ್ನು ಈ ತಕ್ಷಣಕ್ಕೆ, ಯಾಕಂದರೆ ಸರ್ಕಾರದ ಮೇಲೆ ನಂಬಿಕೆ ಇಟ್ಟಿರೋವಂಥ, ನಾನು ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದೇನೆ, ಸಂಸತ್ ಸದಸ್ಯನಾಗಿ ಕೆಲಸ ಮಾಡಿದ್ದೆ. ಸೊ ಹಾಗಾಗಿ ಸರ್ಕಾರ ಮಾಡಲಿಲ್ಲ, ಅನಿವಾರ್ಯತೆ ಇದೆ ಅಂತ ಹೇಳಿದರೆ ಅಹಿಂಸಾತ್ಮಕವಾಗಿ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಆ ರೀತಿ ಹೋರಾಟ SCಗಳು STಗಳು OBCಗಳು ಸುಮಾರು 4 ಕೋಟಿಗೂ ಹೆಚ್ಚು ಜನ ಏನು ಕರ್ನಾಟಕದಲ್ಲಿದ್ದೇವೆ, ಈ ಹೋರಾಟವನ್ನು ಮಾಡಲಿಕ್ಕೆ ನಾವು ಸಜ್ಜಾಗ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೇಂದ್ರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತೇನೆ. ಒಬ್ಬ ಮಹಾನ್ ಬೃಹಸ್ಪತಿ ಇದ್ದಾರೆ ನಮ್ಮ ರಾಜ್ಯದಲ್ಲಿ, ಪ್ರೊಫೆಸರ್ ಭಗವಾನ್. ಬಹುಶಃ ಅವರ ಏಜಿನ ಕಾರಣನೋ ಮತ್ತೊಂದು ಗೊತ್ತಿಲ್ಲ ನನಗೆ. ಮನಸ ಇಚ್ಛೆ ರಾಮಾಯಣದ ಬಗ್ಗೆ, ವಾಲ್ಮೀಕಿ ಬಗ್ಗೆ ಉದ್ದಟತನದ ಮಾತುಗಳನ್ನು ಆಡ್ತಾ ಇದ್ದಾರೆ. ನೆನ್ನೆ ಎಲ್ಲ ಮೊನ್ನೆ ಹರಿಹರದಲ್ಲೂ ಸಹ ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟಾಭಾರ್ಯ ಸುಮಿತ್ರಂಚ ತಾಂಬೂಲಂ ಭಾರತೀ ಕಥಾ ಅಂತ ಹೇಳ್ತಾರೆ. ಇಷ್ಟವಾದಂಥ ಹೆಂಡತಿ, ಇಷ್ಟವಾದಂಥ ಸ್ನೇಹಿತ, ತಾಂಬೂಲ ಮತ್ತು ಭಾರತದ 2 ಕಥೆಗಳು, ರಾಮಾಯಣ ಮತ್ತು ಮಹಾಭಾರತ. ಸದಾ ಹೊಸದಾಗೆ ಕಾಣುತ್ತಂತೆ. ರಾಮಾಯಣ ಓದಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆ ಶಂಭುಕನ ಒಂದು ಘಟನೆ ಇಟ್ಟುಕೊಂಡು ಪದೇ ಪದೇ ರಾಮಾಯಣದ ಬಗ್ಗೆ, ಮಹರ್ಷಿ ವಾಲ್ಮೀಕಿಯ ಕೃತಿಯ ಬಗ್ಗೆ ಮನಸ ಇಚ್ಛೆ ಮಾತನಾಡ್ತಾ ಇರುವಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಸುಮಾರು 390 ಭಾಷೆಗಳಲ್ಲಿ ರಾಮಾಯಣ ತರ್ಜಮೆ ಆಗಿದೆ. ಮಹರ್ಷಿ ವಾಲ್ಮೀಕಿ ಬರೆದಿರುವಂಥ ರಾಮಾಯಣದಲ್ಲಿ 24,000 ಶ್ಲೋಕಗಳಿದ್ದಾವೆ, 500 ಸರ್ಗಗಳಿದ್ದಾವೆ, 7 ಕಾಂಡಗಳಿದ್ದಾವೆ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಭಗವಾನ್, ಅಯೋಧ್ಯ ಕಾಂಡ ಸರ್ಗ 100, ಅದರಲ್ಲಿ 87 ಶ್ಲೋಕಗಳಿದ್ದಾವೆ. ರಾಮ ಮತ್ತು ಭರತನ ಮಧ್ಯೆ ನಡೆಯುವಂಥ ಸಂವಾದ. ರಾಜ ಅಂದರೆ ಏನು, ಮಂತ್ರಿಮಂಡಲ ಅಂದ್ರೇನು, ಮಂತ್ರಿಗಳು ಎಂಥವರ ಆಗಿರಬೇಕು, ಅಪ್ರಾಮಾಣಿಕರು, ಅಯೋಗ್ಯರು, ಭ್ರಷ್ಟರು, ಜಾತಿವಾದಿಗಳು ಈ ಥರದವರ ಆಗಬಾರದು. ದೇಶಪ್ರೇಮ ಇರುವಂಥ, ಪ್ರಾಮಾಣಿಕತೆ ಇರುವಂಥ, ವಿಚಕ್ಷಣಾ ಪ್ರವೃತ್ತಿಯನ್ನು ಹೊಂದಿರತಕ್ಕಂಥ ವಿಚಾರವಂತರು 4 ಜನ ಮಂತ್ರಿಮಂಡಲದಲ್ಲಿದ್ದರೂ ಆ ದೇಶ ಉದ್ಧಾರ ಆಗುತ್ತೆ ಅಂತ ಬರೀತಾರೆ. ಇಲ್ಲಿ 100 ಇದ್ರೂ ಉದ್ಧಾರ ಆಗೋದಿಲ್ಲ. ಈ ಥರ ಜನ ಕೆಟ್ಟವರಿದ್ದರೆ ಆ ರೀತಿ ಒಳ್ಳೆಯವರು ಇರಬೇಕು ಅಂತ ಹೇಳ್ತಾರೆ. ಟ್ಯಾಕ್ಸನ್ನು ಹೇಗಾಗಬೇಕು, ಸರ್ಪ್ಲಸ್ ಬಡ್ಜೆಟ್ ಇರಬೇಕು ಅಂತ ಹೇಳ್ತಾರೆ. ಅರೆ ಪಾಪ, ನಮ್ಮ ಮೋದಿಯವರು ಅಧಿಕಾರಕ್ಕೆ ಬಂದಾಗ 52 ಲಕ್ಷ ಕೋಟಿ ಮಾತ್ರ ಸಾಲ ಇತ್ತು ದೇಶದ ಮೇಲೆ. ಏನು ದೊಡ್ಡ ಸಾಧನೆ, ನೆನ್ನೆನೋ ಮೊನ್ನೆಗೋ. ಅದು ಸುಳ್ಳು ಲೆಕ್ಕನೇ. ನೆಹರುಗೂ ಇವರಿಗೆ 47ರಿಂದ 52ವರೆಗೂ ಬಿಟ್ಟೇ ಬಿಟ್ರು. ಕಳೆದ 12 ವರ್ಷಗಳಲ್ಲಿ ಇವರ ಸಾಧನೆ 52 ಲಕ್ಷ ಕೋಟಿಯ ಸಾಲ ಇವತ್ತು 216 ಲಕ್ಷ 95,00,000 ಕೋಟಿ ಸಾಲ ಮಾಡಿದ್ದಾರೆ. ಇದು ಗ್ರೇಟ್ ಅಚೀವ್ಮೆಂಟ್. ಮಹರ್ಷಿ ವಾಲ್ಮೀಕಿ ರಾಮನ ಮೂಲಕ ಹೇಳಿಸ್ತಾನೆ ಭರತನಿಗೆ, ನೋಡಪ್ಪ, ಯಾವುದೇ ರಾಷ್ಟ್ರ ಉದ್ಧಾರ ಆಗಬೇಕಾದ್ರೆ ಸರ್ಪ್ಲಸ್ ಬಡ್ಜೆಟ್ ಇರಬೇಕು, ಸರ್ಪ್ಲಸ್ ಬಡ್ಜೆಟ್ ಇರಬೇಕು. ಟ್ಯಾಕ್ಸನ್ನು ರೈತರ ಮೇಲೆ ಹಾಕಬಾರ್ದು, ಅಗ್ರಿಕಲ್ಚರ್ ಮೇಲೆ ಹಾಕಬಾರ್ದು. ಈ ರೀತಿ ಅನೇಕವನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ದಿನಗೂಲಿ ಅಂದ್ರೇನು, ವಾರದ ಕೂಲಿ ಅಂದ್ರೇನು, ತಿಂಗಳ ಸಂಬಳ ಅಂದ್ರೇನು, ಸಾಮಾಜಿಕ ನ್ಯಾಯ ಅಂದ್ರೇನು, ನ್ಯಾಯ ನೀತಿ ಅಂದ್ರೇನು, ರಾಜನೀತಿ ಅಂದ್ರೇನು, ಎಲ್ಲವನ್ನು ಹೇಳಿದ್ದಾರೆ. ಅದನ್ನು ಅರ್ಥ ಮಾಡಿಕೊಳ್ಳದೆ ಒಂದು ಪಬ್ಲಿಸಿಟಿಗೋಸ್ಕರ ಇವತ್ತು ಈ ಪ್ರೊಫೆಸರ್ ಭಗವಾನ್ ಅಂತವರು ರಾಮಾಯಣದ ಬಗ್ಗೆ, ಮಹರ್ಷಿ ವಾಲ್ಮೀಕಿ ಬಗ್ಗೆ ಲಘುವಾಗಿ ಮಾತನಾಡ್ತಾ ಇರುವಂಥದ್ದು. ಇದು ಮಹರ್ಷಿ ವಾಲ್ಮೀಕಿಯ ವಂಶಸ್ಥರಿಗೆ ಮತ್ತು ಮಹರ್ಷಿ ವಾಲ್ಮೀಕಿಯ ವಿಚಾರಧಾರೆಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಎಲ್ಲರಿಗೂ ಸಹ ಅವರು ಮಾಡ್ತಾ ಇರುವಂಥ ಅಪಚಾರ, ಮಾಡ್ತಾ ಇರುವಂಥ ಅಪಮಾನ. ಅವ್ರಿಗೇನಾದರೂ ಸ್ವಲ್ಪನಾದರೂ ಬುದ್ಧಿ ಸ್ಥಿಮಿತದಲ್ಲಿದ್ದರೆ ಆ ರೀತಿ ಆಡಿರುವಂಥದ್ದಕ್ಕೆ ಅವರ ರಾಜ್ಯದ ಜನತೆಯ ಕ್ಷಮೆಯನ್ನು, ಬರೇ ರಾಜ್ಯದಲ್ಲಿ ಇಡೀ ದೇಶದ ಜನರ ಕ್ಷಮೆಯನ್ನು ಕೇಳಬೇಕಾಗತ್ತೆ.
ನಾನು ನಿಮ್ಮ ಮೂಲಕ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ. ಮಿಸ್ಟರ್ ಭಗವಾನ್, ಮಹರ್ಷಿ ವಾಲ್ಮೀಕಿಯ ರಾಮಾಯಣದ ಬಗ್ಗೆ ಆಗಲಿ, ಆ ವರ್ಗದ ಜನರ ಬಗ್ಗೆ ಆಗಲಿ ಮಾತನಾಡುವಂಥ ನೈತಿಕತೆ ನಿಮ್ಮಲ್ಲಿ ಇಲ್ಲ. ಸೊ ಈ ರೀತಿ ಮಾತನಾಡೋದ್ರ ಮೂಲಕ ಒಂದು ವರ್ಗದ ಜನರಿಗೆ, ಬಹುತೇಕ ಜನರಿಗೆ ಅಪಮಾನ ಮಾಡುವಂಥ ಪ್ರವೃತ್ತಿಯನ್ನು ನಿಲ್ಲಿಸಬೇಕು, ಜನರ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಆಗ್ರಹಿಸಲಿಕ್ಕೆ ಬಯಸ್ತೇನೆ.